ಸ್ವಲ್ಪ ಕಮ್ಮಿ ಮಾಡ್ಕೋ. ಇಲ್ಲ ಕಣವ, ಬಿಸಿಲು ನಿಂತ್ಕೊಂಡು ವ್ಯಾಪಾರ ಮಾಡ್ತೀವಿ. ಹೋಗಿ ತಕೊಂಬರ. ಓಕೆ ಬಾ. ಆಯ್ತು ಕಣ್ರವ. ಚೆನ್ನಾಗಿದೆ ಅಲ್ವರಿ? ಚೆನ್ನಾಗಿದೆ. ಹರಿ ಕರೀತಿದ್ದಾರೆ ಬಾ. ಯಾರನ್ನ? ನಿನ್ನ ಹೆಂಡತಿನ. ಯಾಕಣ ಈಕೆನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ? ಓಹೋ ಹಾಗಾ ತಾಯಿ, ಸ್ವಲ್ಪ ಈ ಕಡೆ ಬಾ. ಹೆಣ್ಮಕ್ಳ ಮುಂದೆ ಹಾಗೆಲ್ಲ ಮಾತಾಡಬಾರ್ದು, ಮರ್ಯಾದೆ ಇರಲ್ಲ. ಸುಮ್ಮನೆ ಮನೆಗೆ ಹೋಗು. ಮಣ್ಣು ಮುಕ್ಕಿಸ್ಬಿಟ್ರಿ ನಾಯಕರೇ. ತುಂಬಾ ಥ್ಯಾಂಕ್ಸ್ ಸರ್. ಈಗಿನ ಕಾಲದಲ್ಲಿ ಗಂಡ ಹೆಂಡತಿ ನೆಮ್ಮದಿಯಾಗಿ ರೋಡಲ್ಲಿ ಓಡಾಡೋದೇ ಕಷ್ಟ ಸರ್. ಸರಿಯಾದ ಸಮಯಕ್ಕೆ ಬಂದು ನನ್ ಮಾನ ಕಾಪಾಡಿದ್ರಿ. ತುಂಬಾ ಥ್ಯಾಂಕ್ಸ್ ಸರ್. ಇಂಥ ಗಂಡನ್ ಪಡೆಯಕ್ಕೆ ಎಷ್ಟು ಜನ್ಮದ ಪುಣ್ಯ ಮಾಡಿದ್ದೋ ಏನೋ. ಕತ್ಲಾಗ ವರ್ಷ ಮನೆ ಸೇರ್ಕೊಳವ. ರೀ ಸ್ವಾಮಿ, ಏನೋ ನಿಮ್ ಟೈಮ್ ಚೆನ್ನಾಗದೆ. ಅವ್ರ ಕಡೆ ವಿಷಯ ಗೊತ್ತಾಗಿ ಪುನಃ ಅವ್ರು ಇಲ್ಲಿ ಬರೋಕ್ ಮುಂಚೆ ಜಾಗ ಖಾಲಿ ಮಾಡಿ. ಇಲ್ಲಿ ಗಂಟ ಉಸಿರಾಡಕ್ ಬಿಟ್ಟವರಲ್ಲ, ಅದ್ಯಾವ್ರು? ಅದೇ ದೊಡ್ಡದು. ಬೇಗ ಗಂಡು ಮೆಟ್ಟಿನ ನಾಡಲ್ಲಿ ಹುಟ್ಟಿ ನಾಯಕ ನೆರಳಲ್ಲಿ ನಿಂತ್ಕೊಂಡು ಯಾರೋ 4 ಜನ ಜುಜ್ಬಿ ರೌಡಿಗಳ ಹೆದರ್ಕೊಂಡು ಈ ರೀತಿ ಹೇಡಿಗಳ ತರ ಮಾತಾಡೋದಕ್ಕೆ ನಾಚಿಕೆ ಆಗಲ್ಲ ನಿಮ್ಗೆ? ಅವ್ನ್ ಈ ಮಣ್ಣಲ್ಲಿ ಹುಡ್ದೋನಲ್ಲ, ಅವನ್ ಯಾಕೆ ಬೈತೀರಿ? ತೊಳ್ಳೋ ಗಾಡಿ ಮೇಲೆ ಸಾಮಾನು ಇಟ್ಕೊಂಡು ಯಾಪಲ್ಲಿ ಕಿಸೆಕ್ಕಿ ಊರಿಗೆ ಬಂದೋನು. ಯೋ, ಹೆಂಡ್ತಿನ ಕಾಪಾಡಕ್ ಆಗದೆ ಇರೋನು ಅವನೊಬ್ನೇ ನಾಮರ್ದ ನನ್ ಮಗ ಅಂತ ತಿಳ್ಕೊಂಡಿದ್ದೆ. ಈಗ ಮಹಾತ್ಮರು ನೀವು ಇದ್ದೀರಿ ಅಂತ ಗೊತ್ತಾಯ್ತು. ನಿಮ್ ಜನ್ಮಕ್ಕೆ ಏನಂದೆ? ಬಾಣ ಬಾ. ಈಗ 5 ನಿಮಿಷದ ಮುಂಚೆ ಎಲ್ಲೋಗಿದ್ದಾನ ನೀನು? ಗಂಡಸರು ಅಂತ ಕರ್ಸ್ಕೊಳ್ಳೋ ನಿಮ್ಮಗಳ ಮುಂದೆನೆ ಚಿಕಣ್ಣಿಗಿಂತ ಕಡೆ ಆದವನು ಅವನು. ಆ ಹೆಣ್ಣು ಮಗನ ಗಂಡನಿಗಿಂತ ಹೆಚ್ಚಾಗಿ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗೋವಾಗ ನಿಮ್ ಈ ರೋಷ ಆವೇಶ ಎಲ್ಲ ಎಲ್ಲೋಗಿತ್ರಣ? ಅವನಾಗ ಮಾಡಿದ್ದು ನಿಮ್ಗೆ ತಪ್ಪು ಅಂತ ಅನ್ಸ್ಲಿಲ್ವಾಣ? ಯೋ, ಅವ್ರು ಇಲ್ಲೇನ್ ಮಾಡಿದ್ರು ತಪ್ಪಲ್ಲ ಗೊತ್ತಾ? ಮತ್ತೊಬ್ಬ ಮಾಡ್ತಿರೋ ತಪ್ಪು ಅಂತ ಗೊತ್ತಿದ್ದು ಅದು ತಪ್ಪಲ್ಲ ಅಂತ ಹೇಳೋದು ದೊಡ್ಡ ತಪ್ಪು. ಯೋ, ತಿದ್ದಿ ಬುದ್ಧಿ ಹೇಳ್ದವ್ರನ್ನ ಗೂರಾಯಿಸ್ಕೊಂಡು ನೋಡೋದು ಇನ್ನೂ ದೊಡ್ಡ ತಪ್ಪು ಅಂತ ಗೊತ್ತಾ? ಬನ್ನಿ ನಾಯಕ್ರೆ, ಇವಾಗ ಧೈರ್ಯ ಬರೋದು ಸೂರ್ಯ ಪಶ್ಚಿಮ ದಿಕ್ಕಲ್ಲಿ ಹುಟ್ಟೋದು ಎರಡು ಒಂದೇ. ನಡೀರಿ ಅಕ್ಕ, ಈ ನಾಯಕರಲ್ಲಿ ತುಂಬಾನೇ ವಿಷಯ ಇದೆ.
ನೀನ್ ಯಾವನ ಹೆಂಡ್ರ ಮೇಲೆ ಕೈ ಮಾಡದೆ ಅಂತ ನಿನ್ ಮೇಲೆ ಕೈ ಮಾಡ್ದವನ ಹಾಗೆ ಬಿಟ್ಟು ಬಂದಿದ್ಯಲ್ಲ, ನಾಚಿಕೆ ಆಗೋದಿಲ್ಲ ನಿನ್ ಜನ್ಮಕ್ಕೆ? ತಮ್ಮ, ಊರಿನಲ್ಲಿ ಸೊಕ್ಕಿನಿಂದ ಮೆರೆದಿದ್ದ ಕ್ವಾಣ ಇದ್ದಕ್ಕಿದ್ದ ಹಾಗೆ ಸಗಣಿ ಮೇಲೆ ಹಾರಾಡೋ ನೊಣ ಆಗ್ಬಿಟ್ರೆ ಮರ್ಯಾದೆ ಹೋಗೋದ ಕ್ವಾಣದ್ದಲ್ಲ, ಆದ್ರೆ ಸಾಕ್ದವನು. ಯಾರವನು ನಿನ್ ಮೇಲೆ ಕೈ ಮಾಡ್ದವನು? ಪರಮಾತ್ಮ ಕಾಪಾಡುತ್ತಾನೆ. ಹೋಗೋಣ ಶರಣ್. ಅವತ್ತು ನಾಯಕ ನಿಮ್ಮನ್ನು ಹುಡುಕಿದ್ದಾಗ ಇವಳು ಕೇಕೆ ಹಾಕೊಂಡು ನಕ್ಕಿದ್ಲು ಬಾಸ್. ಇವಳು ಬೇಕು ಅಂದ್ರೆ ನಾಯಕನ ಹೊಂಡದ ಸರ್ಕಲ್ ಬರಕೇಳು. ಏನಾಯ್ತು? ಪ್ರೇಮ ಬೈಲಿ ದೇವಸ್ಥಾನಕ್ಕೆ ಹೋಗ್ಬರ್ಬೇಕಾದ್ರೆ ಮುತ್ತಪ್ಪನ ಕಡೆ ಹೊತ್ಕೊಂಡು ಹೋಗ್ಬಿಟ್ರು. ಮತ್ತೆ ಪ್ರೇಮ ಕೈ ಮನೆಗೆ ಬರ್ಬೇಕಾದ್ರೆ ನೀವು ಹೊಂಡ ಸರ್ಕಲ್ ಹೋಗ್ಬೇಕಂತೆ. ಬ್ರ್ಯಾ, ಬ್ರ್ಯಾ. ಯಾಕಣ್ಣ ನಮ್ಮನೆ ಹುಡುಗಿನ ಕರ್ಕೊಂಡ್ಬಂದು ಇಲ್ಲಿ ನಿಲ್ಸ್ಕೊಂಡಿದ್ದೀರಾ? ಯಾವ ಊರ್ ನಿಂದು? ದುರ್ಗದಲ್ಲಿರೋ ನಾಯಕನಹಟ್ಟಿ. ಇವನ್ ಯಾರು ಗೊತ್ತಾ? ಇವನ ಶುದ್ಧ ಲೋಫರ್. ಛೇ 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 ಛೇ, ಅಲ್ಕ ನನ್ ಮಗ, ಲುಚ್ಚ ನನ್ ಮಗ, ಬೇವಾರ್ಸಿ ನನ್ ಮಗ. ಏನ್ ಮಾಡ್ದ? ಮದುವೆ ಆದ ಹೆಂಗಸ್ನ ಕೈ ಹಿಡಿದು ಎಳ್ಕೊಂಡು ಹೋಗ್ತಾ ಇದ್ದ. ಹಾಗ್ ಮಾಡಬಾರ್ದು ಅಂತ ಬುದ್ಧಿ ಹೇಳಿ 2 ತಟ್ಟದೆ. ತಪ್ಪಣ? ಛೇ 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 ಛೇ, ಖಂಡಿತ ತಪ್ಪಲ್ಲಣ್ಣ. ಆದ್ರ ಇವನು ಮಾಡಿದ್ದು ತಪ್ಪೆ. ಆ ತಪ್ಪೇನು ಅಂದ್ರೆ ಇವನು ಕಂಡವ್ರ ಎಂಡ್ರ ಮೇಲೆ ಕಣ್ಣು ಹಾಕಿದ್ದು. ಅದಕ್ಕೀಗ ತಕ್ಷಣಕ್ಕೆ ಪ್ರಾಯಶ್ಚಿತ ಆಗ್ಬೇಕಲ್ಲಣ್ಣ. ಅದೇನು ಅಂತ ಗೊತ್ತಾ? ಇಷ್ಟು ಜನರ ಮುಂದೆ ನಿಮ್ಮನೆ ಹುಡುಗಿನ ಶೀಲ್ಭಂಗ ಮಾಡೋದು. ಸರಿ ಅಲ್ವಾ ಅಣ್ಣ? ತಮ್ಮ ಹರಿ, ಅಲ್ಲಿ ಪಡಿದೇ ಇದ್ದದನ್ನ ಇಲ್ಲಿ ಪಡ್ಕೋ. ಅಣ್ಣ, ಅಲ್ಲಿ ಕಾಪಾಡಿದ್ದನ್ನ ಇಲ್ಲಿ ಕಳ್ಕೊ. ಇಲ್ಲ ಅದೇನ್ ಕಿತ್ಕೊಳ್ತಿ ಕಿತ್ಕೋ.
ಏಯ್, ಈ ರೇಸರ್ ಮುತ್ತಪ್ಪನ ಎದುರು ಹಾಕೊಂಡು ಎದೆ ಸರಿಸ್ಕೊಂಡು ನಡೆಯೋ ಧೈರ್ಯ ನಿನಗಿದ್ರೆ ಈ ಸೀರೆ ಎತ್ತಿ ಅವಳ ಮೈ ಮೇಲೆ ಹಾಕ್. ಹೆಣ್ಣಿನ ಕೆಣಕಿ ತಮ್ಮ ಹಾಳಾಗ್ತಿದ ಅನ್ನೋ ಜ್ಞಾನ ಇಲ್ದೆ ನಮ್ಮನೆ ಹುಡುಗಿನ ಕರ್ಕೊಂಡ್ ಬಂದು ಸರ್ಕಲ್ ಅಲ್ಲಿ ಸೀರೆ ಎಳೆದು ಹುಚ್ಚಿನ ತರ ಆಟ ಆಡ್ತಿದ್ಯಲ್ಲ, ಏನೋ ನಿನ್ ಕಸಬು? ಗೂಂಡಾಗಿರಿ. ಈ ಮಾರ್ಕೆಟ್ ನಲ್ಲಿ ಚಂದ ಎತ್ತಿ ಮೋಜ್ ಮಾಡ್ಕೊಂಡು ಬದುಕದೆ ಇವ್ರ ಜೀವನ ಸ್ವಾಮಿ. ಚಂದ ಎತ್ತಾನ ಇವನ್ ಮುಂದೆ ನಿಂತು ಮಾತಾಡೋರ್ಗೆ ಜೀವ ತೆಗಿಯೋ ನಿಸ್ಸಿಮ ಸ್ವಾಮಿನು. ಹಾಗ್ ನಿಂತು ಮಾತಾಡಿದ ಇವ್ರ ಅಪ್ಪನ್ನ ಇವನ್ ತಮ್ಮ ಕೊಂದಾಕ್ಬಿಟ್ಟ ಸ್ವಾಮಿ. ಈ ರೌಡಿಗಳ ಕಾಟ ತಡಿಲಾರ್ದೆ ಎಷ್ಟೋ ಜನ ಹೆದರಿ ಅಂಗಡಿಗಳನ್ನ ಖಾಲಿ ಮಾಡಿ ಹೊರಟೋಗಿದ್ದಾರೆ. ಪೊಲೀಸ್ ಸ್ಟೇಷನ್ ನಲ್ಲಿ ಇವನ್ ವಿರುದ್ಧ ಸಾಕ್ಷಿ ಹೇಳಕ್ಕೆ ಅಂತ ಹೋದ್ರೆ ಅದೇ ಪೊಲೀಸ್ ಸ್ಟೇಷನ್ ಬಾಗ್ಲಲ್ಲಿ ನನ್ನ ಹೆಂಡತಿನ ಬೆತ್ಲಿಯಾಗಿ ನಿಲ್ಸಿ ವಿರುದ್ಧವಾಗಿ ಸಾಕ್ಷಿ ಹೇಳಿದ್ರೆ ನಿನ್ ಹೆಂಡತಿನ ರೇಪ್ ಮಾಡ್ತೀವಿ ಅಂತ ಹೆದರಿಸಿ ಗಂಡ್ಸಾಗಿದ್ದ ನನ್ನನ್ನ ನಾಮರ್ದನನ್ನಾಗಿ ಮಾಡಿದ ಬೇವರ್ಸಿ ನನ್ನ ಮಗ ಸಾರ್ ಇವನು. ಸಾರ್, ನಮ್ಗೊಂದೇ ಒಂದು ಅವಕಾಶ ಕೊಡಿ. ಗುಂಪಲ್ ಗೋವಿಂದ ಅಂತ ನಾವೆಲ್ಲ ಸೇರಿ ತಟ್ಟು ಬಿಡ್ತೀವಿ. ತಟ್ರೋ. ಯಾಕೆ ನಿಲ್ಲಿಸ್ಬಿಟ್ರಿ? ನಾವು ಈ ಗಲಾಟೆ ನಿಲ್ಸೋದಕ್ಕೋ ಅಥವಾ ನಿಮ್ಮನ್ನ ಅರೆಸ್ಟ್ ಮಾಡೋದಕ್ಕೋ ಬರಲಿಲ್ಲ. ಈ ಬೇವರ್ಸಿ ನನ್ನ ಮಗ ನಾನು ಮನೆಯಲ್ಲಿದ್ದ ಸಮಯ ನೋಡ್ಕೊಂಡು ನನ್ನ ಹೆಂಡತಿ ಮಗುನ ಕಿಡ್ನಾಪ್ ಮಾಡ್ದ. ನಾನು ಇವನ್ನ ಅರೆಸ್ಟ್ ಮಾಡೋದಕ್ಕೆ ಹೋದಾಗ ಅವ್ರಿಗೆ ಟಾರ್ಚರ್ ಮಾಡಿ ಅರೆಸ್ಟ್ ವಾರೆಂಟ್ನ ನನ್ನ ಕೈಯಿಂದಲೇ ಹರ್ಸಾಕ್ತಾ. ಸರ್, ಟಾರ್ಚರ್ ಮಾಡ್ತೀಯಾ? ನಡೀತಿದ್ದಲ್ಲ. ನಿಮ್ಮಲ್ಲಿ ತಲೆ ಬೋಳ್ಸೋದಕ್ಕೆ ಯಾರಿಗೆ ಬರುತ್ತೆ? ನನಗ್ ಬರ್ತಣ್ಣ. ಹಾಗಾದ್ರೆ ಬಾಯ್ಲಿ. ಏಯ್, ಬಟ್ಟೆ ಬಿಚ್ಚೋ. ಬೇರೆ ಹೆಣ್ಮಕ್ಳ ಬಟ್ಟೆಗೆ ಎಷ್ಟು ಸುಲಭವಾಗಿ ಕೈ ಹಾಕ್ತ್ಯಾ? ಬಿಚ್ಚ ಲೋಫರ್ ನನ್ನ ಮಗನೇ, ಬಿಚ್ಚ.
ಇನ್ನೊಂದ್ಸಲ ರೌಡಿಸಂ ಚಂದ ಉಸ್ಲಿ ಅಂತ ಈ ಕಡೆ ಏನಾದ್ರೂ ತಲೆ ಹಾಕಿದ್ರೆ ನಿನ್ನ ಜೀವ ತೆಗೆದು ಬಿಡ್ತೀನಿ. ಹೋಗೋ. ನಾಯ್ಕ್ರೆ, ನೀವು ಬರೀ ಗಂಡ್ಸು ಅಂತ ತಿಳ್ಕೊಂಡಿದ್ದೆ. ಈ ಮ್ಯಾನ್ ಪವರ್ ಇರೋ ಹೀರೋ ಅಂತ ಇವತ್ತೇ ನನಗೆ ಗೊತ್ತಾಗಿತ್ತು. ಪ್ರೇಮ ಕೊಟ್ಟಿರೋ ಸಲಹೆ ಬಹಳ ಸೂಕ್ತವಾಗಿದೆ. ನೀವೇನು ಯೋಚನೆ ಮಾಡಬೇಡಿ. ಈ ಖಾಲಿ ಜಾಗ ಇದೆಯಲ್ಲ, ಇದೆಲ್ಲ ನನ್ ಗುರ್ತಿರೋರ್ಗೆ ಸೇರಿದ್ದು. ಅಂದ್ರೆ ಅವ್ರಿಗೆ ಹೇಳಿ ಈ ಜಾಗನೆಲ್ಲ ನಾಯಕರಿಗೆ ಕೊಡಿಸ್ತೀರಾ ಅಲ್ವಾ? ಸರಿಯಾಗೇ ಹೇಳಿದ್ರಿ. ಅವ್ರ ಹೆಸರು ಸೇಠ್ ಗೌತಮ್ ಚಂದ್ ಅಂತ. ನಾನೇ ಗೌತಮ್ ಚಂದ್, ಆ ಜಾಗದ ಮಾಲೀಕ. ಅದರ ಬೆಲೆ 1.25 ಕೋಟಿ ರೂಪಾಯಿ. ಏನೋ ಬಡವರಿಗಾಗಿ ಮಾರ್ಕೆಟಿಂಗ್ ವೆಲ್ಫೇರ್ ಸೊಸೈಟಿ ಕಟ್ತೀನಿ ಅಂತ ಹೇಳ್ತಾ ಇದ್ದೀರಾ. ಅದಕ್ಕಾಗಿ 1 ಕೋಟಿ ರೂಪಾಯಿ ಕೊಡ್ತೀನಿ. ಅದು ಬಿಲ್ಕುಲ್ ಎರಡನೇ ಮಾತಿಲ್ಲ ಬಾಯ್ ಸಾಬ್. ನೀವ್ ಹೇಳಿದ ಬೆಲೆ ಏನೋ ನಾವು ಒಪ್ಕೋತೀವಿ. ಆದ್ರೆ ಅಷ್ಟೊಂದು ದುಡ್ಡು ಒಂದೇ ಸಾರಿ ಕೊಡೋದು ಫುಟ್ಪಾತ್ ಮೇಲೆ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡೋರ್ಗೆ ಕೊಡೋದು ಕಷ್ಟ ಆಗುತ್ತೇನೋ ಅಂತ. ಒಂದ್ ಕೆಲಸ ಮಾಡೋಣ. ಈಗ ಸ್ವಲ್ಪ ಅಡ್ವಾನ್ಸ್ ಅಂತ ದುಡ್ಡು ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಳ್ಳೋಣ. ಇನ್ನು 5-6 ತಿಂಗಳು ಕಳೆದ ಮೇಲೆ ಪೂರ್ತಿ ದುಡ್ಡು ಕೊಟ್ಬಿಟ್ಟು ಸೆಟ್ಲ್ ಮಾಡ್ಕೊಳ್ಳೋಣ. ಆದ್ರೆ ಫುಲ್ ಅಮೌಂಟ್ ಸೆಟ್ಲ್ ಆದ್ಮೇಲೆನೆ ರಿಜಿಸ್ಟ್ರೇಷನ್. ಖಂಡಿತವಾಗ್ಲು ಅದ್ರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ನಾಯಕರು ಕೊಟ್ಟ ಮಾತಿಗೆ ತಪ್ಪೋರಲ್ಲ. ಓ ನಮಸ್ಕಾರ. ನಮಸ್ಕಾರ. ನೋಡಿ, ನಾನು ಹೇಳದಾಗೆ ಕೇಳ್ತೀನಿ ಅಂತ ನೀವೆಲ್ಲರೂ ಹೇಳಿದ್ದೀರ. ಫುಟ್ಪಾತ್ನವರು ಜಾಗ ಖಾಲಿ ಮಾಡಬೇಕಾದ್ರೆ ಅಂಗಡಿ ಮಾಲೀಕರೆಲ್ಲರೂ ಸೇರ್ಕೊಂಡು ಹಣ ಕೊಡಬೇಕು. ಇವರೆಲ್ಲ ಜಾಗ ಖಾಲಿ ಮಾಡೋದು ನಿಜ ಆದ್ರೆ ನಾವೆಲ್ಲ ಅಂಗಡಿ ಮಾಲೀಕರು ಸೇರಿ ಇವರಿಗೆ 40 ಲಕ್ಷ ರೂಪಾಯಿನ ಕೊಡ್ತೀವಿ. ತುಂಬಾ ಥ್ಯಾಂಕ್ಸ್. ನೋಡಿ, ಆ ಜಾಗದ ಬೆಲೆ 1 ಕೋಟಿ ರೂಪಾಯಿ. ಇವರು 40 ಲಕ್ಷ ರೂಪಾಯಿ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಇನ್ನು ಉಳಿದ 60 ಲಕ್ಷನ ನೀವು ಕೊಡಬೇಕಾಗುತ್ತೆ. ಅಷ್ಟೊಂದು ದುಡ್ಡ? ಒಬ್ಬ ಯೋಚಿಸಿದ್ರೆ ಅದು ಅಷ್ಟು. 100 ಜನ ಕೈ ಸೇರಿಸಿದ್ರೆ ಅಷ್ಟು ಇಷ್ಟಾಗುತ್ತೆ. ನೀವೆಲ್ಲರೂ 300 ಜನ ಇದ್ದೀರಾ. ಒಬ್ಬೊಬ್ರು 20,000ದಂತೆ ಕೊಟ್ರೆ ಅದು 60 ಲಕ್ಷ ಆಗುತ್ತೆ. 20,000 ರೂಪಾಯಿ ಒಂದೇ ಸಾರಿ ಅಷ್ಟೊಂದು ಹಣನ ಎಲ್ಲಿಂದ ತರೋದು ನಾಯಕ್ರೆ? ನಮ್ಗಳ ಹತ್ರ ಇರೋ ಸಣ್ಣ ಪುಟ್ಟ ಒಡವೆಗಳು ಮಾರಿದ್ರು ಅಷ್ಟು ಹಣ ಬರೋಲ್ಲ. ಈಗ ನಿಮ್ಮಿಂದ ಸಾಧ್ಯವಾದಷ್ಟು ಹಣನ ತಂದು ಕೊಡಿ. ಅದ್ರ ಜೊತೆಗೆ ಇವ್ರು ಕೊಡೋ 40 ಲಕ್ಷನೂ ಸೇರಿಸಿ ಗೌತಮ್ ಚಂದ್ ಕೊಟ್ಟು ಜಾಗನ ಅಗ್ರಿಮೆಂಟ್ ಮಾಡಿಸ್ಕೊಳ್ಳೋಣ. ಮಿಕ್ಕಿದಕ್ಕೆ ಒಂದು 5-6 ತಿಂಗಳು ಟೈಮ್ ತಗೊಂಡು ಕೊಟ್ಟ ಆದ್ಮೇಲೆ ರಿಜಿಸ್ಟರ್ ಮಾಡಿಸ್ಕೊಂಡ್ರೆ ಆಯ್ತು. ನಿಮಗೆ ಯಾರ್ಯಾರಿಗೆ ಹೇಗೆ ಬೇಕೋ ಹಾಗಾಗಿ ಅಂಗಡಿ ಕಟ್ಟಿಸ್ಕೋಬಹುದು. ಮಳೆ ಬರ್ಲಿ ಬಿಸಿಲಿರ್ಲಿ ಹೊರಗೆ ಬಂದು ಚಪ್ಪಾಳೆ ತಟ್ಟಿ ಜನಾನ್ ಕರೆಯೋ ಅವಶ್ಯಕತೆ ನಿಮಗ್ ಬರಲ್ಲ. ಹಾಗೆ ದುಡ್ಡು ಕೊಟ್ಟು ರೌಡಿಗಳು ಸಾಕೋ ಗೋಳು ನಿಮಗಿರಲ್ಲ. ಏನ್ ನಡೀತಾ ಇದೆ ಇಲ್ಲಿ? ಏನು ನಡೀತಾ ಇಲ್ಲ ಇಲ್ಲಿ. ಎಲ್ರು ನಮ್ಮ ಅಂಗಡಿನ ಕಟ್ಕೋತಾ ಇದೀವಿ. ಕೋತಿ ಕುಡಿಸ್ತಾ ಇಲ್ಲ ನಾವಿಲ್ಲಿ. ಸದ್ದು ಸದ್ದು ಎಲ್ರು ನಿಮ್ಮ ಕೆಲಸ ನೋಡಿ ಹೋಗಿ. ಏನ್ ಸ್ವಾಮಿ, ತಾವ್ಯಾರು? ಈ ಲಾಯರು ಪೊಲೀಸ್ನವ್ರನ್ನ ಯಾಕೆ ಕರ್ಕೊಂಡ್ ಬಂದಿದ್ದೀರಿ? ನಂಬರ್ 1, ನಾನು ಈ ಜಾಗದ ಯಜಮಾನ. ನಂಬರ್ 2, ಪೊಲೀಸ್ನವರು ಲಾಯರು ಬಂದಿರೋದು ನಿಮ್ಮನ್ನೆಲ್ಲ ಈ ಜಾಗದಿಂದ ಖಾಲಿ ಮಾಡಿಸೋದಕ್ಕೆ. ಈ ಜಾಗ ಖಾಲಿ ಮಾಡಕ್ಕೆ ನಾವೇನ್ ಅಕ್ರಮವಾಗಿ ಈ ಭೂಮಿನ ಹೊಡೆದಿಲ್ಲ ಸ್ವಾಮಿ. ದುಡ್ಡು ಕೊಟ್ಟು ಖರೀದಿ ಮಾಡಿದ್ವಿ ಜಾಗ, ಗೊತ್ತಾ? ಯಾವನ್ ಹತ್ರ ನಾವು ಖರೀದಿ ಮಾಡ್ಬಿಟ್ರೆ ಈ ಜಾಗ ನಿಮ್ದಾಗತ್ತಾ? 10 ವರ್ಷದಿಂದ ಈ ಜಾಗಕ್ಕೆ ಕಂದಾಯ ಕಟ್ಟಿರೋ ನಿಜವಾದ ಯಜಮಾನ ನಾನು. ಈ ಜಾಗ ಸೇಠ್ ಗೌತಮ್ ಚಂದ್ಗೆ ಸೇರಿದ್ದು. 1 ಕೋಟಿಗೆ ಮಾತಾಡಿ ಪೂರ್ತಿ ಹಣನ ನಮ್ಮ ನಾಯಕರು ಕಟ್ಟಿದ್ದಾರೆ, ಗೊತ್ತಾ?
ಯೋ ಆ ನಾಯಕ ಯಾರೋ ಗೌತಮ್ ಚಂದಾರೋ ಯಾವನಿಗೆ ಗೊತ್ತು? ಮೊದ್ಲು ಜಾಗ ಖಾಲಿ ಮಾಡಿ. ನೋಡ್ರಪ್ಪ, ಇದ್ರಲ್ಲೇನೋ ಮೋಸ ನಡೆದಿದೆ. ಸತ್ಯ ಏನು ಅಂತ ಗೊತ್ತಾಗೋವರೆಗೂ ಈ ಜಾಗ ಖಾಲಿ ಮಾಡೋದು ಬೇಡ. ಜಾಗ ಖಾಲಿ ಮಾಡಲ್ಲ ಅಂದ್ರೆ ಕೈ ಕಾಲು ಮುರಿಸ್ತೀವಿ. ಈ ಜಾಗ ಇವ್ರ ಹೆಸರಲ್ಲೇ ರಿಜಿಸ್ಟರ್ ಆಗಿದೆ ಅಂತ ನಾಯಕ ಹೇಳಿದ್ದಾರೆ, ಗೊತ್ತಾ? ಯೋ ಅವನ್ ಯಾರೋ ದೊಡ್ಡ ಫ್ರಾಡೇ ಇರ್ಬೇಕು. ನಿಮ್ ಮಾತುಕತೆ ಏನೇ ಇದ್ರು ಅವನ ಹತ್ರ ಮಾತಾಡ್ಕೊಳ್ಳಿ. ಮೊದ್ಲು ಜಾಗ ಖಾಲಿ ಮಾಡಿ. ನಾಯಕರು ಬರೋವರೆಗೂ ನಾವು ಈ ಜಾಗ ಬಿಟ್ಟು ಕದಲಲ್ಲ. ಎಲ್ಲ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಎಲ್ಲ ಕೂತ್ಕೊಳ್ಳಿ. ಏನ್ ಸರ್ ಇದು ಅನ್ಯಾಯ? ನೀವೇನು ಹೆದರಬೇಡಿ ಸರ್. ಬೆಟಾಲಿಯನ್ ಮೂವ್. ಕೊನೆ ಸಾರಿ ಹೇಳ್ತಾ ಇದ್ದೀನಿ, ಅನ್ಯಾಯವಾಗಿ ಏಟ್ ತಿನ್ಬೇಡಿ. ನಿಂತ್ಕೊಂಡು ಏನಾಯ್ಕ ಒಳಕುತ್ಕೊಂಡು ಏನೋ ಮಾತಾಡ್ಯಾ? ಎದ್ ಬರೋ ಹೊರಗೆ. ಯಾಕಣ್ಣ, ಏನಾಯ್ತು? ಎಲ್ಲ ನಿಮ್ ನಾಯಕ ಅವ್ರ ಮನೇಲಿಲ್ಲ. ಯಾಕೆ? ಎಲ್ಲಿರ್ತಾನ ಅವನು? ನಮ್ಮಿಂದ ಹೊಡೆದ ದುಡ್ಡನ್ನ ಜೋಪಾನವಾಗಿ ಎತ್ತಿಟ್ ಬರಕ್ ಹೋಗೋನೆ ಅಂತ ಕಾಣಿಸ್ತದೆ. ನಾವೆಲ್ಲ ಮೋಸ ಹೋಗ್ಬಿಟ್ವಿ. ದುಡ್ಡು ಕೊಟ್ಟು ನಾವೇ ಏಟ್ ತಿಂದ್ವೋ ಹಾಗೆ ನಾಯಕರ ಮನೆಯವರು ಏಟ್ ತಿನ್ಬೇಕು. ನಾವೆಲ್ಲ ಹೇಳ್ತಿದ್ದಾಗ ನಾಯಕರ ಮನೆಯವ್ರು ಎಲ್ರಿಗೂ ಹೊಡಿಬೇಕು. ಅವ್ರ ಮೇಲೆ ರಕ್ತ ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ಅವ್ರು ಇಲ್ಲದೆ ಇದ್ದಿದ್ದಕ್ಕೆ ಇವ್ರಿಗೆಲ್ಲ ಇಷ್ಟೊಂದು ಧೈರ್ಯ ಬಂದಿತ್ತು. ಗೌತಮ್ ಚಂದ್, ತಾತ ನೀವು ಇದುವರೆಗೂ ನಡೆದ ನಾಟಕಕ್ಕೆಲ್ಲ ನಾನೇ ಸೂತ್ರಧಾರಿ. ಜನರಿಂದ ತಗೊಂಡ 1 ಕೋಟಿ ರೂಪಾಯಿನ ಗೌತಮ್ ಚಂದ್ ಮುಖಾಂತರ ಲಪ್ಟಾಯಿಸ್ತವನು ನಾನೇ. ಏನ್ ಮಾಡ್ತೀಯ? ಏನ್ ಕಿತ್ಕೋತೀಯ? ಖಾಲಿ ಇದ್ದ ಜಾಗ ನಿನಗೆ ತೋರಿಸಿ ಗೌತಮ್ ಸೃಷ್ಟಿ ಮಾಡಿ ನಿನ್ನನ್ನ ನಂಬಿಸಿ, ನಿನ್ನ ನಂಬಿದ ಜನರಿಂದಾನೆ ನಿನ್ನ ಕೈಯಾರೆ ದುಡ್ಡು ವಸೂಲಿ ಮಾಡಿಸಿ ಈಗ ಅವರ ಎದುರಿನಲ್ಲೇ ನಿನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಸಿದ್ದೀನಿ. ಹೇಗೆ? ಇಷ್ಟೆಲ್ಲ ಯಾಕೆ ಮಾಡಿದೆ ಅಂತ ತಿಳ್ಕೊಳಕ್ ಕಾತ್ರನ? ಅದು ಮುತ್ತಪ್ಪನ್ಗೋಸ್ಕರ. ರೌಡಿಸಮ್ನ ನಿರ್ಮೂಲ ಮಾಡಿ ಫುಟ್ಪಾತ್ ಅಲ್ಲಿ ಇದ್ದವ್ರನ್ನೆಲ್ಲ ಹೈವೇ ಕರ್ಕೊಂಬರ್ತೀನಿ ಅಂತ ನೀನು ಕನಸು ಕಾಣ್ತಾ ಇದ್ದೆ. ಆದ್ರೆ ಆ ಕನಸು ನನಸಾಗಲ್ಲ ಅಂತ ನಾ ಮುತ್ತಪ್ಪನ ಹತ್ರ ಷರತ್ತು ಹಾಕಿ ನಿನ್ನ ಹತ್ರ ಒಂದು ಸಭ್ಯಸ್ಥನಾಗಿ ನಟಿಸ್ದೆ. ಇಬ್ರೂ ಸೇರಿ ಗೂಟ ಹೊಡೆದ್ವಿ. ಹೇಗೆ? ನನ್ನ ದೃಷ್ಟಿಯಲ್ಲಿ ಬಡವರು ಬಡವರಾಗೇ ಇರಬೇಕು, ರೌಡಿಗಳು ದಬ್ಬಾಳಿಕೆ ಮಾಡ್ತಾನೆ ಇರಬೇಕು.
ಟೆನ್ಷನ್ ತಗೋಬೇಡ ಮರಿ, ನಿನ್ನಿಂದ ಏನು ಮಾಡಕ್ಕಾಗಲ್ಲ. ಇಷ್ಟಕ್ಕೆ ಮುಗಿದು ಅನ್ಕೋಬೇಡ, ಹಬ್ಬ ಇನ್ನೂ ಮುಂದಿದೆ. ಅಲ್ಲೋಡು, ಒಂದ್ ಹೆಣ್ಣಿಂದ ಶುರುವಾದ ಕದನ ಮತ್ತೊಂದು ಹೆಣ್ಣಿಂದನೇ ಮುಕ್ತಾಯ ಆಗಬೇಕು. ಅದಕ್ಕೆ ನೀನಿಷ್ಟಪಟ್ಟ ಹೆಣ್ಣೆ ಯಾಕಾಗಬಾರ್ದು ಅಂತ ನಾನು ಅವಳನ್ನ ಮುತ್ತಪ್ಪನಿಗೆ ಒಪ್ಸಿದ್ದೀನಿ. ಇದುವರೆಗೂ ಮುತ್ತಪ್ಪನಿಗೆ ಮಾತು ಕೊಟ್ಟ ಪ್ರಕಾರ ನಾನು ನಡ್ಕೊಂಡಿದ್ದೀನಿ. ಮುಂದಿಂದು ಮುತ್ತಪ್ಪನಿಗೆ ಸೇರಿತ್ತು. ಆವತ್ತು ನನ್ನ ಹೊಡೆದು ಅಷ್ಟು ಜನರ ಎದುರಿಗೆ ನನ್ನ ತಲೆ ಬೋಳ್ಸಿ ನನಗೆ ಅವಮರ್ಯಾದೆ ಮಾಡಲ್ಲ. ಅವತ್ತೇ ನಾನು ಶಬ್ದ ಮಾಡಿದೆ, ನಿನ್ನ ತಲೆ ತೆಗೆದು ನನ್ನ ತಲೆ ಕೂದಲು ಬೆಳೆಸ್ತೀನಿ ಅಂತ. ಇವತ್ತು ಸಿಕ್ಕಿದ್ಯಾ? ಇವತ್ತು ನಿನ್ನ ತಲೆ ತೆಗೆದು ನನ್ನ ತಲೆ ಕೂದಲು ಬೆಳೆಸ್ತೀನಿ. ಈಗ ಈ ಪಬ್ಲಿಕ್ ಮುಂದೆನೆ ನನ್ನ ತಮ್ಮನ ಬಿಟ್ಟು ನಿನ್ನ ಮನೆ ಹೆಣ್ಮಗಳು ಶೀಲಭಂಗ ಮಾಡಿಸ್ತೀನಿ. ಅದೇನ್ ಮಾಡ್ಕೊಳ್ತೀಯೋ ಮಾಡ್ಕೋ. Come on, darling. ಅಯ್ಯೋ
ಕೈಲಿ ನಾಯ್ಕಿಲ್ಲ ಕಾಪಾಡಿ ಕಾಪಾಡಿ ಕೂಗೆ ಯಾರು ಕಾಪಾಡಿ ಅಣ್ಣ, ಇಷ್ಟೊಂದು ಜನ ಇದ್ದಾರೆ, ಯಾರು ಕಾಪಾಡಿ ಅಣ್ಣ, ನಮ್ಮ ಪ್ರೇಮನ್ ಕಾಪಾಡಿ ಅಣ್ಣ, ನಿಮ್ಮನೆ ಹೆಣ್ಮಗು ತಿಳ್ಕೊಂಡು ಕಾಪಾಡಿ ಅಣ್ಣ, ಕಾಪಾಡಿ ಅಣ್ಣ. ನೀವ್ಯಾರು ತಾಯಿ ಹೊಟ್ಟೆಲಿ ಹುಟ್ಟಲೇ ಇಲ್ವಾ? ಇದೊಂದು ಊರ? ನೀವೆಲ್ಲ ಮನುಷ್ಯ. ನಿಮ್ ಕಣ್ಮುಂದೆನೆ ಒಂದ್ ಹೆಣ್ಣು ಅತ್ಯಾಚಾರಕ್ಕೆ ಒಳಗಾಗಿ ನನ್ನ ರಸ್ತೆ ವಿಲವಿಲಿ ಅಂತ ಒದ್ದಾಡ್ತಾ ಇದ್ರು. ಅವಳು ಮಾನ ಮರ್ಯಾದೆ ಮುಚ್ಚಬೇಕು ಅನ್ನೋ ಪರಿಜ್ಞಾನ ಇಲ್ಲದೆ ಒಳ್ಳೆ ಸಿನಿಮಾ ನಾಟಕ ತರ ನಿಂತ್ಕೊಂಡು ನೋಡ್ತಾ ಇದ್ದೀರಲ್ಲ, ನಿಮ್ ಜನ್ಮಕ್ಕೆ ಬೆಂಕಿ ಹಾಕ. ಮಹಾತಾಯಿ, ಅವತ್ತು ಸರ್ಕಲ್ ಅಲ್ಲಿ ನಿನ್ ಸೀರೆ ಸರಿಗೆ ಕೈ ಹಾಕಿ ಆ ರೌಡಿ ಎಳ್ದ ಅನ್ನೋ ಕಾರಣಕ್ಕೆ ನಮ್ ನಾಯಕರು ಅವನ್ನ ಹಿಡ್ಕೊಂಡು ತಾರ ಮಾರ ಚೆಚ್ಚಿದ್ದಕ್ಕೆ ಇವತ್ತು ನಮ್ಮನೆ ಹೆಣ್ಮಗಳಿಗೆ ನನ್ನಸ್ತಲಿ ಶಿಕ್ಷೆ. ಏನ್ರಯ್ಯ ದೊಡ್ಡ ಮನುಷ್ಯ, ನೀವ್ ಯಾರು ಅಕ್ಕ ತಂಗಿಯ ರೊಟ್ಟೆಲಿ ಹುಟ್ಲೇ ಇಲ್ವಾ? ನಿಮ್ಗೆ ಹಾಕ್ರೋ ಮೀಸೆ ಹೋಗಿ ನುಣ್ಣಗ್ ಬೋಳ್ಸ್ಕೊ ಹೋಗಿ. ಹೋಗ್ರಲೇ, ಹೋಗ್ರ ಹೋಗ್ರಿ. ಏನಾಯ್ತು? ಯಾಕೆಲ್ಲ ಈ ರೀತಿ ಗುಂಪು ಕಟ್ಕೊಂಡ್ ಬಂದಿದ್ದೀರಾ? ನಾಯಕರೇ, ಹೇಳಿಸ್ಕೊಳ್ದೆ ದಾನ ಮಾಡೋ ದೇವತಾ ಮನುಷ್ಯರು ನೀವು. ನಿಮಗೆ ಅನ್ಯಾಯ ಆಗ್ತಿರೋದನ್ನ ನೋಡಿ ನಮ್ಮಿಂದ ಸಹಿಸ್ಕೊಳಕ್ ಆಗ್ಲಿಲ್ಲ. ಅದಕ್ಕೆ ನಿಮ್ಗೆ ಹೇಳಿ ಹೋಗೋಣ ಅಂತ ಬಂದಿದ್ದೀವಿ. ನನಗ್ ದ್ರೋಹನ? ಏನ್ ಹೇಳ್ತಾ ಇದ್ದೀರಾ? ನೀವು ದಾನವಾಗಿ ಕೊಟ್ಟಿರೋ ಸುರ್ಗಿ ತೋಪಿ ಜಮೀನು ನಿಮ್ಮ ಹೆಸರಿನಲ್ಲಿ ಇಲ್ವಂತೆ ನಾಯಕ್ರೆ. ನೀವು ಕಟ್ಸಿರೋ ಸ್ಕೂಲು, ಮದುವೆ ಛತ್ರ, ನಮಗೆ ಅಂತ ಕೊಟ್ಟಿರೋ ಮನೆಗಳು ಯಾವ್ದು ನಿಮ್ಮ ಹೆಸರಲ್ಲಿ ಇಲ್ವಂತೆ ನಾಯಕ್ರೆ. ಮತ್ ಯಾರ ಹೆಸರಲ್ಲಿ ಇದೆಯಂತೆ? ಅವೆಲ್ಲ ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಿಮ್ ತಂಗಿ ಗಂಡನ ಹೆಸರಲ್ಲಿ ಇದೆಯಂತೆ. ನಿಮ್ಗಾಗಿರೋ ತೊಂದರೆಗೆ ನಾನು ಕ್ಷಮೆ ಕೇಳ್ತೇನೆ. ನೀವೇನು ಯೋಚನೆ ಮಾಡಬೇಡಿ. ನಿಮ್ಗೆ ಯಾರಿಗೆ ಏನೇನು ಸೇರ್ಬೇಕೋ ಅದು ನಿಮ್ಗೆ ಸೇರುತ್ತೆ. ಆನಂದ್, ಆನಂದ್, ನಾನು ಯಾವತ್ತೂ ನಿಮ್ಮನ್ನ ನನ್ನ ತಂಗಿ ಗಂಡಾಗ ನೋಡ್ಲಿಲ್ಲ. ನನ್ನ ಒಡ ಹುಟ್ಟಿದ ತಮ್ಮನಾಗ ನೋಡ್ದೆ. ನೀವೇ ಈ ರೀತಿ ಮಾಡಬಾರ್ದಾಗಿತ್ತು. ಎಲ್ಲೋ ಇದ್ದ ನಿಮ್ಮನ್ನ ಕರ್ಕೊಂಡು ಬಂದು ನನ್ನ ತಂಗಿನ ಕೊಟ್ಟು ಮದುವೆ ಮಾಡಿದೆ. ಈ ಮನೇಲಿ ಯಾರಿಗೂ ಸಿಗದೆ ಇರೋ ಅಧಿಕಾರನ ನಿಮಗ್ ಕೊಟ್ಟೆ. ನಮ್ಮ ಎಲ್ಲಾ ಸುಖ ದುಃಖಗಳಲ್ಲೂ ನೀವು ಭಾಗಿಯಾಗಿದ್ರಿ. ಆದ್ರೂ ಯಾಕೆ ಹೀಗೆ ಮಾಡ್ತೀರಿ?
ನಾನು ನಿಮಗೆ ಮೋಸ ಮಾಡ್ತೀನಿ ಅನ್ನೋ ಸಂದೇಹನ? ಶೆಟ್ರೆ, ಆ ಪತ್ರಗಳೆಲ್ಲ ತಗೊಂಬನ್ನಿ. ವಂಶ ಪಾರಂಪರ್ಯವಾಗಿ ಬಂದ ಈ ಸೊತ್ತು ನನಗೆ ತೃಣ ಸಮಾನ. ಅದಕ್ಕೆ ನೀವು ನನ್ನ ತಂಗಿನ ಮದುವೆ ಆಗಿದ್ದ ದಿನಾನೇ ಈ ಸಮಸ್ತ ಆಸ್ತಿಗೆ ನೀವು ವಾರಸ್ದಾರರು ಅಂತ ಪತ್ರ ಬರ್ಸಿದ್ದೇನೆ. ಹೊರಗಡೆ ನಿಂತಿರೋ ಜನಕ್ಕೆ ಯಾರ್ಯಾರಿಗೆ ಏನೇನು ಸೇರಬೇಕು ಅದನ್ನ ಕೊಡಿಸೋದಕ್ಕೆ ವ್ಯವಸ್ಥೆ ಮಾಡಿ. ಹೋಗಿ. ನಾಯಕರೇ, ಅದು ಹೇಳದಷ್ಟು ಮಾಡಿ ಶೆಟ್ರೆ, ಹೋಗಿ. ಆಯ್ತು ನಾಯಕರೇ. ಹೆದರ್ಕೋಬೇಡಿ. ಈಗ ನಾನು ಜನಕ್ಕೆ ದಾನ ಮಾಡ್ತಾ ಇರೋದು ನನ್ನ ಹೆಸರಲ್ಲಿರೋ ಆಸ್ತಿನ. ನಿಮ್ಮ ಹೆಸರಲ್ಲಿರೋ ಆಸ್ತಿಯಲ್ಲಿ ಒಂದು ಕಿಲುಬು ಕಾಸು ಕೂಡ ಮುಟ್ಟಿಲ್ಲ. ಇದು ನಮ್ಮ ತಂಗಿ ಹೆಸರಲ್ಲಿ ಬರೆದಿರೋ ಆಸ್ತಿ. ಇದು ನಿಮ್ಮ ಹೆಸರಲ್ಲಿ ಬರೆದಿರೋ ಆಸ್ತಿ. ತಗೊಳ್ಳಿ. ನಿಮಗೆ ಚೆನ್ನಾಗಿ ಗೊತ್ತು, ಕೊಟ್ಟು ಮಾತನ ಬಿಟ್ಟು ವಸ್ತುನ ಮತ್ತೆ ಹಿಂದಕ್ಕೆ ಪಡೆಯೋ ಜಾಯಮಾನ ಅಲ್ಲ ಈ ನಾಯಕಂದು. ಬಾವ, ದುರಾಸೆಯಿಂದ ದ್ರೋಹ ಮಾಡಿ ನಿಮ್ ಮನ್ಸನ್ನು ನೋಯಿಸ್ಬಿಟ್ಟೆ. ದಯವಿಟ್ಟು ದೊಡ್ಡ ಮನ್ಸು ಮಾಡಿ ನನ್ನನ್ನ ಕ್ಷಮಿಸ್ಬಿಡಿ ಬಾವ. ನಮ್ಮನ್ನು ಈ ಮನೆಯನ್ನು ಬಿಟ್ಟು ಹೋಗ್ಬೇಡಿ ಬಾವ, ಪ್ಲೀಸ್ ಹೋಗ್ಬೇಡಿ. ನೀವು ನನಗೆ ಮಾಡಿರೋ ದ್ರೋಹನ ನಾನು ಕ್ಷಮಿಸ್ಬೋದು, ಆದ್ರೆ ಆ ಜನರಿಗೆ ಮಾಡಿರೋ ದ್ರೋಹನ ಆ ದೇವರು ಕ್ಷಮಿಸಲ್ಲ, ನಾನು ಕ್ಷಮಿಸಲ್ಲ. ಬಾವ ಹೋಗ್ಬಿಡಿ ಬಾವ, ಬಾವ ಪ್ಲೀಸ್ ಹೋಗ್ಬಿಡಿ ಬಾವ. ಅಣ್ಣ ಅಣ್ಣ ಅಣ್ಣ, ಯಾವ್ದೋ ಜನದಲ್ಲಿ ನಾನ್ ನಿನ್ ಮಗಳಾಗಿ ಹುಟ್ಟಿದ್ದೆ ಅನ್ಸುತ್ತೆ. ಅದಕ್ಕೆ ಈ ಜನದಲ್ಲಿ ಮತ್ತೆ ನಿನ್ ತಂಗಿಯಾಗಿ ಹುಟ್ಟಿ ನಿನ್ ಪ್ರೀತಿ ವಾತ್ಸಲ್ಯನ ಪಡ್ಕೊಂಡಿದೀನಿ. ನೀನೀಗ ಮನೆ ಬಿಟ್ಟು ಹೋದ್ರೆ ನನಗೆ ಈ ಮನೆ ತಾಯಿ ಇಲ್ದಿರೋ ತವ್ರ ಹಾಗಾಗತ್ತೆ, ದೇವ್ರಿಲ್ದಿರೋ ಗುಡಿ ಹಾಗಾಗತ್ತೆ. ಅವ್ರು ಮಾಡಿದ ತಪ್ಪಿಗೆ ನೀ ಯಾಕಣ್ಣ ಮನೆ ಬಿಟ್ಟು ಹೋಗ್ತೀಯಾ? ಬೇಡಣ್ಣ, ಹೋಗ್ಬೇಡಣ್ಣ. ಅಣ್ಣ ಅಣ್ಣ ಅಣ್ಣ, ಹೋಗ್ಬೇಡಣ್ಣ, ಹೋಗ್ಬೇಡಣ್ಣ, ನನ್ ಬಿಟ್ಟು ಹೋಗ್ಬೇಡಣ್ಣ. ಹಾಗಲ್ಲಮ್ಮ, ಮೋಸ ಮಾಡೋನಿಗಿಂತ ಮೋಸ ಹೋದೋನೇ ಅಪರಾಧಿ ಅಂತ ಅಪ್ಪ ಹೇಳ್ತೀವಿ. ನಾನು ಮೋಸ ಹೋದ್ರಿಂದ ತಾನೆ ಇವರಿಗೆಲ್ಲ ತೊಂದರೆ ಆಗಿತ್ತು. ಶಿಕ್ಷೆನೂ ನನಗೆ ಆಗ್ಬೇಕು. ಆ ನಾಯಕರು ಕಳ್ಳರ ಮನೆಯಿಂದ, ರೌಡಿ ಮನೆಯಿಂದ ಬಂದವರಲ್ಲ. ತಲತಲಾಂತರದಿಂದ ಕೋಟ್ಯಾಂತರ ರೂಪಾಯಿ ಆಸ್ತಿನೇ ನನಗೆ ಬೇಡ ಅಂತ ಹೇಳಿ ಎಳ್ಳು ನೀರು ಬಿಟ್ಟು ಬಂದವರು. ಹುಟ್ತಾನೆ ಚಿನ್ನ ಸ್ಪೂನ್ ಬಾಯಲ್ಲಿ ಇಟ್ಕೊಂಡು ಹುಡ್ತವ್ರು. ಇಷ್ಟು ದಿವಸ ಮುಚ್ಚಿಟ್ಟಿದ್ನ ತಮ್ಮ ಮುಂದೆ ಹೇಳಿದ್ದೀನಿ. ಇನ್ ಮುಂದೆ ಒಳ್ಳೇದು ಕೆಟ್ಟದ್ದು ಎಲ್ಲ ನಿಮ್ಗೆ ಸೇರಿತು. ನಾಯಕರು ಇಷ್ಟು ದೊಡ್ಡ ಮನುಷ್ಯರು ಅಂತ ಗೊತ್ತಿಲ್ಲದೆ ಅವ್ರ ಮನೆನ ಧ್ವಂಸ ಮಾಡಿದ್ವಿ. ಅವ್ರನ್ನ ಬಾಯಿಗೆ ಬಂದಂಗೆಲ್ಲ ಬೈದು ತಪ್ಪು ಮಾಡ್ಬಿಟ್ವಿ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ನಮಗೋಸ್ಕರ ಹೋರಾಡಿದ ನಾಯಕರು ಆದಷ್ಟು ಬೇಗನೆ ಚೇತರಿಸ್ಕೊಳ್ಳಿ ಅಂತ ನಾವೆಲ್ಲ ಆ ದೇವರಲ್ಲಿ ಬೇಡ್ಕೊಂತೀವಿ. ಡಾಕ್ಟರ್, ಇನ್ಸ್ಪೆಕ್ಟರ್, ಈಗ ನೀವೇನ್ ಎನ್ಕ್ವೈರಿ ಮಾಡ್ಕೋಬೇಕೋ ಮಾಡ್ಕೊಡಿ. ಥ್ಯಾಂಕ್ ಯು. ಬನ್ನಿ, ರೋಡ್ ಬನ್ನಿ. ಮಲಗಿದ ಸಮಾಜನ ಬಡ್ದು ಎಬ್ಬಿಸಿದವ್ರು ನೀವು. ಈಗ ನೀವು ಹೀಗೆ ಮಲಗೋ ಕಾರಣ ಆದವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ರೆ ಸಾಕು. FIR ರೆಡಿ ಮಾಡಿ ನಿಮ್ಮ ಮೇಲೆ ಕೈ ಮಾಡಿದ ನಾನು ಲಾಕಪ್ ಹಾಕಿ ಹೊಸ್ಕಾಕ್ಬಿಡ್ತೀನಿ. ಹೇಳಿ ನಾಯಕ್ರೆ, ನಿಮ್ಮ ಸ್ಥಿತಿಗೆ ಕಾರಣ ಯಾರು ಹೇಳಿ. ಮೋಟ್ರ್ ಬೈಕ್ನಲ್ಲಿ ಬರುವಾಗ ಆಕ್ಸಿಡೆಂಟ್ ಆಗಿ ಬಿದ್ದು ಈ ರೀತಿ ಆಯ್ತು. ನಮಗೆ ಯಾರಿಂದಾನೂ ಏನೂ ತೊಂದರೆ ಆಗಿಲ್ಲ ಇನ್ಸ್ಪೆಕ್ಟರ್. ಸರ್, ನೀವು ಬಣ್ಣ ಹಚ್ಚಿ ಹೇಳ್ತಾ ಇರೋ ಈ ಸತ್ಯ ಅನ್ನೋ ಪದದ ಹಿಂದೆ ಸುಳ್ಳು ಅನ್ನೋ ಮುಖವಾಡ ತಲೆ ಎತ್ತಿ ತಾಂಡವವಾಡ್ತಾ ಇರೋದು ನಿಮಗೆ ಗೊತ್ತಾಗ್ತಾ ಇಲ್ಲ. ಆದರೆ ನನಗೆ ಗೊತ್ತಾಗ್ತಾ ಇದೆ. ಇರ್ಲಿ,
ದಯವಿಟ್ಟು ನಿಜ ಏನು ಅಂತ ಹೇಳಿ ನಾಯಕ್ರೆ. ಅವ್ರು ಹೇಳ್ತಿರೋದು ನಿಜಾನೇ. ಬೈಕಲ್ಲಿ ಬರುವಾಗ ಆಕ್ಸಿಡೆಂಟ್ ಆಗಿ ನಮ್ಗೆ ಹೀಗಾಗಿದ್ದು. ಯೋಧ ಪ್ರತಿಯೊಂದು ಮನೇಲೂ ಹುಟ್ಟಲ್ಲ, ಊರ್ಗೊಬ್ಬ ಹುಟ್ತಾನೆ. ಗಾಂಧಿ ಊರ್ಗೊಬ್ಬ ಹುಟ್ಟಲ್ಲ, ದೇಶಕ್ಕೊಬ್ಬ ಹುಟ್ತಾನೆ ಅಂತ ಹೇಳ್ತಿದ್ ಬಾಯಲ್ಲಿ ಅಸತ್ಯ ಜನ್ಮ ತಾಳ್ತಿರೋದನ್ನ ನೋಡಿ ಸುತ್ತಲೂ ನೆರೆದಿರೋ ಜನಕ್ಕೆ ಅವಮಾನ ಆಗ್ತಿದೆ. ಪ್ರೇಮ, ಅವಮಾನ ಆಗಿದ್ದು ನಿನ್ನೊಬ್ಬಳಿಗೆ ಅಲ್ಲ, ಇಡೀ ಹೆಣ್ಕುಲಕ್ಕೆ. ಏಟು ಬಿದ್ದಿದ್ದು ನಿಮ್ಮೊಬ್ಬರಿಗೆ ಅಲ್ಲ, ಮೀಸೆ ಹೊತ್ತ ಇಡೀ ಗಂಡ ಜಾತಿಗೆ. ಇವತ್ತು ನೀನ್ ಹೇಳೋ ಸತ್ಯನ್ ಕೇಳಿದ ಕೂಡ್ಲೆ ನ್ಯಾಯ ದೇವತೆ ಕಪ್ಪು ಬಟ್ಟೆ ಬಿಚ್ಚಿ ನ್ಯಾಯ ಕೊಡಕ್ಕೆ ಸಿದ್ಧವಾಗಿದ್ದಾಳೆ. ನಾಯ್ಕ್ರೆ, ಪ್ಲೀಸ್ ನಾಯ್ಕ್ರೆ, ಸತ್ಯ ಏನು ಅಂತ ಹೇಳಿ ಪ್ಲೀಸ್. ಪ್ರೇಮ, ಪ್ಲೀಸ್ ಹೇಳೆ, ಸತ್ಯ ಏನು ಅಂತ ಹೇಳೆ ಪ್ಲೀಸ್ ಕಣೆ. ನೀವೆಷ್ಟು ಬೇಡ್ಕೊಂಡ್ರು ನಡೆದದ್ದನ್ನ ಸುಳ್ಳು ಹೇಳದೆ ನೇರವಾಗಿ ಹೇಳಿದ್ದೀನಿ. ನಮ್ಮ ಈ ಸ್ಥಿತಿಗೆ ಯಾರೂ ಕಾರಣರಲ್ಲ. ನೀವು ಸತ್ಯ ಏನು ಅಂತ ಹೇಳದೆ ಇರೋದಕ್ಕೆ ಏನೋ ಬಲವಾದ ಕಾರಣ ಇರಬೇಕು. ಇರ್ಲಿ, ನಾನು ಕಂಡುಹಿಡಿತೀನಿ. ಸರಿ, ನಾನೇನು ಬರ್ತೀನಿ. ಅಣ್ಣ, ನಾಯಕ ನನ್ನ ಮಗ ನಮ್ಮ ನೋಡಿ ಹೆದರ್ಕೊಂಡು ಪೊಲೀಸರು ಕಂಪ್ಲೇಂಟ್ ಕೊಟ್ಟಿಲ್ವಂತೆ. ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿ ಸುಳ್ಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಅಣ್ಣ, ಇನ್ ಮುಂದೆ ನಮ್ಮನ್ನ ಯಾವನು ಏನು ಮಾಡ್ಕೊಳಕ್ ಹಾಕಿಲ್ಲ. ರೇಜರ್ ಮುತ್ತಪ್ಪ ಅಂತ ಅಂದ್ರೆ ಸಾಕು, ಊರಲ್ಲಿರೋ ನನ್ನ ಮಕ್ಕಳ ಚಡ್ಡಿಗಳೆಲ್ಲ ಒದ್ದೆ ಆಗೋಗ್ಬಿಡ್ತವೆ. ಈಗ ನಮ್ ಚಡ್ಡಿ ಒದ್ದೆ ಆಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾಕೆ ಏನಾಯ್ತು? ಮುತ್ತಪ್ಪ ನಮ್ಗೇನು ಉಳುಗಾಲ ಇಲ್ಲ. ಕೋರ್ಟ್ ನಲ್ಲಿ ನಮಗೆ ಅರೆಸ್ಟ್ ವಾರೆಂಟ್ ಕೊಟ್ಟಿದ್ದಾರೆ. ಜನತಾ ನ್ಯಾಯಾಲಯದಲ್ಲಿ ನಾವೇ ಶಿಕ್ಷೆ ಕೊಡ್ತೀವಿ ಅಂತ ಜನ ರೊಚ್ಚಿಗೆದ್ದು ಹುಚ್ಚು ಪ್ರವಾಹ ತರ ನಮ್ ಕಡೆ ನುಗ್ಗಿ ಬರ್ತಾ ಇದ್ದಾರೆ. ನಮ್ಮ ಹತ್ರ ಇರೋ ಚಾಕು, ಚೂರಿ, ಕತ್ತಿ, ಚೈನು, ಲಾಂಗ್ ಮೇಲೆ ನಿನ್ ನಂಬಿಕೆ ಇಲ್ವಾ? ಅವುಗಳ ಮೇಲೆ ಆ ನನ್ನ ಮಕ್ಕಳ ಹೆಸರು ಬರ್ಸಿಟ್ಬಿಡ್ತೀನಿ. ನಮ್ಮ ಹುಡುಗರು ಕುರಿ ಕಡ್ದು ಬಿಡ್ತಾರೆ. ಜನಶಕ್ತಿಯನ್ನು ಬೆಂಕಿ ಮುಂದೆ ಗೂಂಡಾ ಶಕ್ತಿ ಭಸ್ಮ ಆಗಿ ಹೋಗುತ್ತೆ. ಬಿಡಿಬಿಡಿಯಾಗಿದ್ದ ಬೆರಡುಗಳೆಲ್ಲ ಇವತ್ತು ಒಂದಾಗಿ ಮುಷ್ಟಿಯಾಗಿವೆ. ಆ ವಜ್ರ ಮುಷ್ಟಿಯ ಒಂದೇ ಒಂದು ಪ್ರಹಾರಕ್ಕೆ ನಾವೆಲ್ಲ ಚಿಂದಿಯಾಗಿ ಹೋಗ್ತೀವಿ. ಮುತ್ತಪ್ಪ, ನನ್ ಮಾತು ಕೇಳು. ಬೀಸದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತ ಹೇಳ್ತಾರೆ. ನಡಿ, ಮತ್ತೆ ಜಾಗ ಖಾಲಿ ಮಾಡೋಣ. ನಡಿ ನಡಿ, ಕಮಾನ್. ಎಲ್ಲ ತಪ್ಪಿಸ್ಕೊಂಡ್ರೆ ಎಲ್ಲಿಗೆ ಹೋಗ್ತಾ ಇದ್ಯಾ? ಯಾವ ಜನ ನಿನ್ನ ಕಂಡ್ರೆ ಹೆದ್ರಿ ಒಂದು ಮೈಲಿ ದೂರ ಓಡ್ತಾ ಇದ್ರು, ಅದೇ ಜನ ಇವತ್ತು ನಿನ್ನ ಓಡಿಸ್ಕೊಂಡು ಬರ್ತಾ ಇದ್ದ. ಯಾವ ಜನರ ರಕ್ತ ನೀನು ಹೀರ್ತಾ ಇದ್ದು, ಅದೇ ಜನ ಇವತ್ತು ನಿನ್ನ ರಕ್ತ ಹರಿಸೋದಕ್ಕೆ ಸಿದ್ಧವಾಗಿದ್ದಾರೆ. ಪಾಪಿಗಳನ್ನ ನಾಶ ಮಾಡಬೇಕು ಅನ್ನೋ ಪ್ರಜ್ಞೆ ಜನರಲ್ಲಿ ಬಂದಾಯ್ತು.
ಇನ್ನಿನ್ನ ತಪ್ಪಿಸ್ಕೊಳ್ಳೋಕೆ ಯಾವ ದಾರಿನೂ ಇಲ್ಲ. ನಿನಗಿರೋದು ಒಂದೇ ದಾರಿ, ಯಮಲೋಕದ ದಾರಿ. ಪಾಪಿಗಳ ಲೋಕವಾಗಿದ್ದ ಈ ನಾಡು ಈ ಹೊಸ ಸಹಸ್ರಮಾನದಲ್ಲಾದ್ರೂ ರಾಮರಾಜ್ಯವಾಗಬೇಕಾದ್ರೆ ನಿನ್ನಂತ ರಾಕ್ಷಸರ ಅಂತ್ಯ ಆಗಲೇಬೇಕು. ಹೆದರ್ಕೋಬೇಡ, ನಾನ್ ನಿನಗೆ ಶಿಕ್ಷೆ ಕೊಡಲ್ಲ. ನಿನ್ನಿಂದ ಅನ್ಯಾಯಕ್ಕೆ ಒಳಗಾದ ಈ ಜನಾನೇ ಇವತ್ತು ನಿನಗೆ ಶಿಕ್ಷೆ ಕೊಡ್ತಾರೆ. ನೀನು ಗಾಂಧಿವಾದಿನ? ಸೇರಿ ಸಾರ್ವಜನಿಕರ ಹಣ ನುಂಗಿ ನೀರು ಕುಡಿದಕ್ಕೆ ತಗೋ. ಬಾರೋ ಇಲ್ಲಿ. ಮುತ್ತಪ್ಪನಂತ ರಾಕ್ಷಸರು ಹುಟ್ಟಾಕ್ತೀರಾ? ಬಡವರು ಬಡವರಾಗಿ ಇರ್ಬೇಕು, ನಿನ್ನಂತ ಅಯೋಗ್ಯರು ಶ್ರೀಮಂತರಾಗಿರ್ಬೇಕಾ? ಬಡವರ ರಕ್ತನ ರೌಡಿಗಳು ಕುಡಿಬೇಕಾ? ಅಯ್ಯೋ ಅಯ್ಯೋ ನಾಯಕರೇ, ತಪ್ಪನ್ನ ತಪ್ಪು ಅಂತ ತಿದ್ದಿ ಬುದ್ಧಿ ಹೇಳಿದ ನಿಮ್ಮ ಮಾತು ಇಷ್ಟು ಬೇಗ ಪ್ರತಿಫಲ ಕೊಡುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ನಾಯಕ. ದೊಡ್ಡ ಮಾತು. ತಿದ್ದೋದಕ್ಕೆ ನಾನ್ಯಾರು? ಕನ್ನಡದ ಜನ ಮನಸ್ಸು ಮಾಡಿದ್ರೆ ಎಂತ ಕ್ರಾಂತಿ ಬೇಕಾದ್ರೂ ಆಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೇ. ನರಸಿಂಹ ನಾಯ್ಕರೇ, ನಿಮ್ಮಿಂದ ಕನ್ನಡ ರಾಜ್ಯ ರಾಮರಾಜ್ಯ ಆಗ್ಲಿ ಅಂತ ಹಾರೈಸ್ತೀವಿ. ನರಸಿಂಹ ನಾಯಕರಿಗೆ